ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶ್ರೀರಾಮ ತನ್ನ ಸೀತೆನ ಕಾಪಾಡ್ಕೊಳ್ಳೋಕ್ಕೋಸ್ಕರ ರಾವಣನ ಜೊತೆ ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ನಿನ್ನ ಪೂಜೆ ಮಾಡಿ ಹೋದ್ರಂತೆ. ಅದೇ ರೀತಿ ಈಗ ನಾನು ನಿನ್ನ ಬೇಡ್ಕೊಳ್ತಾ ಇದ್ದೀನಿ, ನನ್ನ ಹೆಂಡ್ತಿನ ನನಗೆ ಉಳಿಸ್ಕೊಡು. ಯಾವ ಕಾರಣಕ್ಕೂ ಅವಳನ್ನ ನನ್ನಿಂದ ದೂರ ಆಗದೆ ಇರೋ ಥರ ಮಾಡು ತಾಯಿ. ಹಾಗೆ ನನ್ನಿಂದ ನನ್ನ ಹೆಂಡ್ತಿನ ದೂರ ಮಾಡೋ ನಮ್ಮ ಅಮ್ಮನ ಉದ್ದೇಶ ನೆರವೇರಬಾರ್ದು ಅಂದರೆ ಪಾರ್ವತಿ ಈ ವ್ರತ ಮಾಡಬಾರ್ದು. ಅವಳು ನಿನ್ನ ಹೆಸರಲ್ಲಿ ಮಾಡ್ತಾ ಇರೋ ಈ ವ್ರತಕ್ಕೆ ನಾನು ಅಡ್ಡಿ ಮಾಡೋದಕ್ಕೆ ಹೊರಟಿದ್ದೀನಿ. ಬೇರೆ ದಾರಿ ಕಾಣಿಸ್ತಾ ಇಲ್ಲ ದೇವ್ರೆ, ದಯವಿಟ್ಟು ನನ್ನ ಕ್ಷಮಿಸು ತಾಯಿ. ಯಜಮಾನ್ರೆ, ಯಾವಾಗ ಬಂದ್ರಿ? ನಾನು ಇವಾಗ ಬಂದೆ ಪಾರು. ನೀನ್ ತಿಂಡಿ ತಿಂದ್ಯಾ? ದೇವ್ರ ಮುಂದೆ ನಿಂತ್ಕೊಂಡು ಸುಳ್ಳು ಹೇಳಬಾರ್ದು ಪಾರು. ಅವ್ರನ್ನ ಸನ್ನೆ ಮಾಡಿ ಏನು ಕೇಳ್ತಾ ಇದೆಯಾ? ನನಗೆ ಅವ್ರು ಏನೂ ಹೇಳಲಿಲ್ಲ. ನೀವಿಬ್ರು ಅಡುಗೆ ಮನೇಲಿ ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ಕ್ಷಮಿಸಿ ಯಜಮಾನ್ರೆ, ಇವತ್ತು ನಾನು ಈ ವ್ರತ ಮಾಡಲೇಬೇಕು. ಯಾಕೆ ಅಂದರೆ ಅತ್ತೆಯಮ್ಮ ಅನ್ಕೊಂಡಿರೋದು ಈಡೇರಬೇಕು. ಅದು ಈಡೇರಿದ್ರೆ ಅತ್ತೆಯಮ್ಮನೂ ನೆಮ್ಮದಿಯಾಗಿರ್ತಾರೆ, ನಿಮ್ಮ ತಮ್ಮನ ಜೀವನನೂ ಸರಿ ಹೋಗುತ್ತೆ. ಸರಿ ಬಿಡು, ಯಾವಾಗಲೂ ವ್ರತ ಪೂಜೆ ಮಾಡಬೇಕಾದ್ರೆ ನನಗೊಂದು ಮಾತು ಹೇಳ್ತಾ ಇದ್ದಲ್ವಾ, ಇವತ್ತೇನು ಹೇಳಲಿಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ತಗೋಪಾರು. ಏನಿದು? ತೀರ್ಥ. ಅರೆ, ಅತ್ತೆಮ್ಮ ದೇವಸ್ಥಾನದಿಂದ ಬಂದ್ರಾ? ಇಲ್ಲ. ಮತ್ತೆ ಯಾವ ದೇವಸ್ಥಾನದಿಂದ ತಂದ್ರಿ? ನಿನ್ನ ಪ್ರಶ್ನೆಗೆಲ್ಲ ಉತ್ತರ ಸಿಗಬೇಕು ಅಂದರೆ ಮೊದಲು ತೀರ್ಥ ಕೊಡಿ. ಏನ್ ಯಜಮಾನ್ರೆ ಇದು? ಜ್ಯೂಸ್ ತರ ಇದೆ. ಹೌದು, ಇದು ಜ್ಯೂಸೇ. ಮತ್ತೆ ತೀರ್ಥ ಅಂತ ಯಾಕೆ ಸುಳ್ಳು ಹೇಳಿದ್ರಿ? ನೀನು ತಿಂಡಿ ತಿಂದಿದ್ದಾಯ್ತು ಅಂತ ಸುಳ್ಳು ಹೇಳಿಲ್ವಾ? ಹೇಳ್ದೆ ಯಜಮಾನ್ರೆ, ಆದ್ರೆ ನನ್ನ ಉದ್ದೇಶ ವ್ರತ ಮಾಡಬೇಕು ಅನ್ನೋದಾಗಿತ್ತು ತಾನೇ. ಆದರೆ ನನ್ನ ಉದ್ದೇಶ ನಿನಗೆ ಆಯಾಸ ಆಗಬಾರ್ದು ಅನ್ನೋದಾಗಿತ್ತು ಪಾರು. ಯಾಕೆಂದರೆ ಲಾಸ್ಟ್ ಟೈಮು ಗಾಜಿನ ಘಟನೆ ನಡೆದಾಗ ನಿನ್ನ ದೇಹದಿಂದ ತುಂಬ ರಕ್ತ ಹೋಗಿತ್ತು. ಮತ್ತೆ ಖಾಲಿ ಹೊಟ್ಟೆಲಿ ವ್ರತ ಪೂಜೆ ಅಂತ ಮಾಡಿದ್ರೆ ಏನಾಗ್ಬೇಡ ಹೇಳು, ನಿನ್ನ ದೇಹಕ್ಕೆ ಆರೋಗ್ಯ ಹಾಳಾಗಲ್ವಾ? ದೇವ್ರ ಹತ್ರ ಕ್ಷಮೆ ಕೇಳಿ ತೀರ್ಥ ಅಂತ ಈ ಜ್ಯೂಸ್ ಕೊಟ್ಟೆ. ಹೇಗಿದ್ರು ಸ್ವಲ್ಪ ಕುಡ್ದಿದ್ಯಲ್ಲ, ಪೂರ್ತಿ ಕುಡಿದ್ಬಿಡು. ನನಗೆ ಬೇಡ ಯಜಮಾನ್ರೆ. ಅವರು ಏನಾಗಲ್ಲ, ಬೇಕಾದ್ರೆ ನಾನು ಮತ್ತೆ ದೇವ್ರ ಹತ್ರ ಕ್ಷಮೆ ಕೇಳ್ತೀನಿ. ವ್ರತನ ಉಪವಾಸ ಇದ್ದು ಮಾಡಬೇಕು ಯಜಮಾನ್ರೆ. ನೀವು ಈ ರೀತಿ ಮಾಡಿರೋದ್ರಿಂದ ಅತ್ತೆಮ್ಮನ ಆಸೆ ಈಡೇರುತ್ತೋ ಇಲ್ವೋ?
ಈಡೇರಬಾರ್ದು ಅಂತಾನೆ ಹೀಗೆ ಮಾಡಿದೆ ಪಾರು. ದೇವ್ರೆ, ಈ ವ್ರತ ಹೇಗಪ್ಪ ಮುಂದುವರ್ಸ್ಲಿ? ಪಾರು, ಗಾಬರಿ ಆಗ್ಬೇಡಮ್ಮ. ಎಷ್ಟೋ ಜನ ವ್ರತ ಮಾಡುವಾಗ ದೇಹದಲ್ಲಿ ಶಕ್ತಿ ಇಲ್ಲ ಅಂದ್ರೆ ಹಣ್ಣು ಹಂಪಲು ತಗೊಂಡು ವ್ರತ ಮಾಡ್ತಾರೆ. ನೀನು ಹಾಗೆ ಈಗಲೂ ನಿನ್ ವ್ರತನ ಮುಂದುವರಿಸಬಹುದು. ಹೌದಲ್ವಾ ಸಾವಿತ್ರಕ್ಕ? ಹೂನಮ್ಮ, ನಿನ್ ಪ್ರಕಾರ ಇದು ತಪ್ಪಾಗಿದ್ರು ನೀನೇನ್ ಬೇಕು ಅಂತ ಮಾಡಿಲ್ವಲ್ಲ. ಗೊತ್ತಿದ್ದು ಮಾಡೋ ತಪ್ಪಿಗೆ ಕ್ಷಮೆ ಇದೆ ಅಂತಂದ್ಮೇಲೆ ಗೊತ್ತಿಲ್ದಿರೋ ಮಾಡಿರೋ ತಪ್ಪಿಗೆ ಕ್ಷಮೆ ಇರಲ್ವಾ? ಧೈರ್ಯವಾಗಿ ನಿನ್ ವ್ರತ ಮುಂದುವರಿಸು. ಇಷ್ಟೊಂದು ಹುಡುಕೊಂಡು ಬಂದ್ರು ಚಿಕ್ಕ ಗುರುಗಳು ನಮಗ್ ಸಿಗ್ಲಿಲ್ಲ ಅಂದ್ರೆ ಅವ್ರು ಹೇಳಿದ್ದೆಲ್ಲ ನಿಜ ಆಗೋದ್ರ ಮುನ್ಸೂಚನೆನ ಇದು ರಘು? ಹಾಗೆ ಯಾಕೆ ಅನ್ಕೋತಿ ಅಖಿಲ? ಅವ್ರು ಸಿಗದಿರೋದಕ್ಕೆ ಬೇರೆ ಏನಾದರೂ ಕಾರಣ ಇರ್ಬೋದಲ್ಲ. ಆ ದೇವ್ರು ಕಂಡುಬಿಟ್ರೆ ಯಾವಾಗ ಬೇಕಾದ್ರೂ ಒಳ್ಳೇದಾಗ್ಬೋದು. ಅಖಿಲಮ್ಮ, ಗುರುಗಳೇ, ಒಳ್ಳೇದಾಗ್ಲಿ, ಶುಭವಾಗಲಿ. ನೀವು ದೇವಸ್ಥಾನಕ್ಕೆ ಬಂದಿರೋ ವಿಷಯ ಗೊತ್ತಾಯ್ತು. ಹಾಗಾಗಿ ನಾನೇ ಖುದ್ದಾಗಿ ಬಂದು ನಿಮ್ಮನ್ನು ಮಾತಾಡ್ಸೋಣ ಅಂತ ಸನ್ನಿಧಿ ಹತ್ರ ಬರ್ತಾ ಇದ್ದೆ. ಅಷ್ಟರಲ್ಲಿ ನೀವು ಅಲ್ಲಿಂದ ಹೊರಟಿದ್ರಿ, ಅದಕ್ಕೆ ಕರೆದು. ಬನ್ನಿ, ಕೂತ್ಕೊಂಡು ಮಾತಾಡೋಣ. ವ್ರತ ಮಾಡುತ್ತಿರೋಳ್ನ ಯಾಕೆ ಎಬ್ಬಿಸ್ತೀರಾ ದೊಡ್ಡ ಯಜಮಾನ್ರೆ? ಸ್ವಲ್ಪ ಮಾತಾಡ್ಬೇಕಿತ್ತು. ಅಲ್ಲ, ವ್ರತ ಮುಗಿದ್ಮೇಲೆ ಮಾತಾಡಿ. ಇಲ್ಲ, ಒಂದು ಸ್ವಲ್ಪ ಅರ್ಜೆಂಟ್ ಇದೆ. ಪಾರು, ಪಾರು, ಏನ್ ಯಜಮಾನ್ರೆ? ಅಲ್ಲ ಪಾರು, ನೀನ್ ಈ ರೀತಿ ವ್ರತ ಮಾಡ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಅಡುಗೆ ಮಾಡೋರು ಯಾರು? ಅರ್ಜೆಂಟಾಗಿ ಮಾತಾಡ್ಬೇಕು ಅಂದಿದ್ದು ಈ ವಿಷಯನ ದೊಡ್ಡ ಯಜಮಾನ್ರೆ? ಹಾ, ಇದು ಇಂಪಾರ್ಟೆಂಟ್ ಅಲ್ವಾ? ಆದ್ರೆ ಪಾರ್ವತಿ ಅಡ್ಗೆ ಮಾಡಬಾರ್ದು ಅಂತ ಅಮ್ಮ ಅವ್ರು ಖಡಾಖಂಡಿತವಾಗಿ ಹೇಳಿದಾರಲ್ವಾ? ಅಮ್ಮ ಹೇಳಿದ್ರು ಅಂತ ನೀನ್ ಸುಮ್ಮನೆ ಕೂತ್ಕೊಂಡ್ಬಿಡ್ತೀಯ ಪಾರು? ಇಲ್ಲ ಯಜಮಾನ್ರೆ, ಏನೇನ್ ಅಡ್ಗೆ ಮಾಡ್ಬೇಕು ಅಂತ ಭಾನು ಭಾಗ್ಯಂಗ್ ಹೇಳಿದ್ದೀನಿ. ಹೌದು ದೊಡ್ಡ ಯಜಮಾನ್ರೆ, ಅವ್ರು ಆಲೆ ಅದನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ದಾರೆ. ನೀವೇನು ಚಿಂತೆ ಮಾಡಬೇಡಿ. ಓ ಸರಿ. ಪಾರು, ಏನೇನು ಅಡುಗೆ ಮಾಡಿಸ್ತೀಯ? ಅತ್ತೆಮ್ಮಂಗೆ ಇಷ್ಟ ಆಗಿರೋ ಪಾಯಸ ಮಾಡಿಸ್ತಾ ಇದ್ದೀನಿ. ಊಟಕ್ಕೆ ಹೋಳಿಗೆ ಇದೆ, ಹಾಗೆ ಕೋಸಂಬರಿ ಪಲ್ಯ ಇದೆಲ್ಲ ಮಾಡಿಸ್ತಾ ಇದ್ದೀನಿ. ಪಾರು, ನನಗೋಸ್ಕರ ಏನು ಮಾಡಿಸ್ತಾ ಇದೆಯಾ? ಇದೊಳ್ಳೆ ಚೆನ್ನಾಗಿ ಕೇಳ್ತಾ ಇದ್ದೀರಾ ಯಜಮಾನ್ರೆ. ಏನೇ ಮಾಡಿದ್ರು ನೀವು ತಿಂತೀರಾ ತಾನೇ? ಯಜಮಾನ್ರೆ, ನನ್ನ ಮೊದಲನೇ ಆದ್ಯತೆ ಅತ್ತೆಯಮ್ಮಂಗೆ ಇಷ್ಟ ಆಗೋ ಥರ ನಡ್ಕೊಳ್ಳೋದು. ಇವಾಗ ನಂಗೆ ವ್ರತ ಮಾಡೋದಕ್ಕೆ ಬಿಡ್ತೀರಾ? ಸರಿ ಪರು, ನೀನು ವ್ರತ ಮುಂದುವರ್ಸು, ನಾನು ಅಡುಗೆ ಮನೆ ಕಡೆ ನೋಡ್ಕೊಂಡ್ಬರ್ತೀನಿ. ಸರಿ ಸಾವಿತ್ರಕ್ಕ. ಯಜಮಾನ್ರೆ, ನೀವು ಹೋಗಿರಿ, ನಾನು ವ್ರತ ಮುಗಿಸ್ಬರ್ತೀನಿ. ದುರ್ಗಾ ಮಾತೆ, ಶ್ರೀರಾಮ ಕೂಡ ನಿನ್ನ ಪೂಜೆನ ಕಮಲದ ಹೂವಿಂದ ಮಾಡಿದ್ದು ಅಂತ ಕೇಳಿದ್ದೀನಿ. ಹಾಗೆ ನಮ್ಮ ಅರ್ಸನ್ ಕೋಟೆ ಕಡೆಯಿಂದ ನಾನು ನಿನಗೆ ಕಮಲದ ಹೂವನ್ನು ಅರ್ಪಿಸ್ತಾ ಇದ್ದೀನಿ.
ನಮ್ಮ ಅತ್ತೆಮ್ಮ ಅನ್ಕೊಂಡಿರೋದನ್ನ ಈಡೇರಿಸು ತಾಯಿ. ಯಜಮಾನ್ರೆ, ನೀವಿನ್ನೂ ಹೋಗಿಲ್ವಾ? ಇಲ್ಲ, ಇವತ್ತು ನಿಮ್ಮನ್ನು ನೋಡಿದ್ದು ಸಾಕ್ಷಾತ್ ದೇವ್ರನ್ನೇ ನೋಡ್ದಂಗಾಯ್ತು ಗುರುಗಳೇ. ತುಂಬ ದೊಡ್ಡ ಮಾತು. ಆ ಭಗವಂತನ ಸ್ಥಾನವನ್ನು ಮನುಷ್ಯರಾದ ನಮ್ಮಿಂದ ತುಂಬೋದಕ್ಕೆ ಸಾಧ್ಯವೇ ಇಲ್ಲ. ನಾವೇನಿದ್ರು ಅವನ ನಾಮಸ್ಮರಣೆ ಮಾಡ್ತಾ ಅವನು ಹಾಕ್ಕೊಟ್ಟ ಹಾದಿಯಲ್ಲಿ ನಡಿಬೇಕು ಅಷ್ಟೇ. ಎಲ್ಲದಕ್ಕೂ ಆ ಭಗವಂತನ ಪ್ರೇರಣೆಯೇ ಕಾರಣ. ಇವತ್ತು ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಅವನಿಗೆ ಗೊತ್ತಿತ್ತಷ್ಟೇ ಹೊರತು ನಮಗೆ ಗೊತ್ತಿರಲಿಲ್ಲ. ಹೇಳಿ, ನನ್ನಿಂದ ಏನಾದರೂ ಕೆಲಸ ಆಗಬೇಕಾಗಿತ್ತಾ? ಗುರುಗಳೇ, ಗೌರಿ ಹಬ್ಬದ ದಿನ ನೀವು ಊರಿನಲ್ಲಿ ಇರಲಿಲ್ಲ. ಅದಕ್ಕೆ ನಿಮ್ಮ ಶಿಷ್ಯರು ಅಂದರೆ ಚಿಕ್ಕ ಗುರುಗಳನ್ನ ನಮ್ಮ ಮನೆಗೆ ಕರೆಸಿದ್ವಿ. ಅವರು ನಮ್ಮ ದೊಡ್ಡ ಮಗ ಆದಿತ್ಯನ ಜಾತಕ ನೋಡಿ ಅವನಿಗೆ 2ನೇ ಮದುವೆ ಯೋಗ ಇದೆ ಅಂತ ಹೇಳಿದ್ರು. ಅದನ್ನು ಕೇಳಿದಾಗ್ಲಿಂದ ನಮ್ಮ ಮನಸ್ಥಿತಿನೇ ಬದಲಾಗಿದೆ. ಅದರಲ್ಲೂ ಅಖಿಲ ಪ್ರತಿ ಕ್ಷಣ ಒದ್ದಾಡ್ತಿದ್ದಾಳೆ. ದಿನೇ ದಿನೇ ಅವಳ ಸಂಕಟ ಹೆಚ್ಚಾಗ್ತಿದೆ. ಅದಕ್ಕೆ ಒಂದ್ಸಲ ನೀವು ಅವನ ಜಾತಕ ನೋಡೋದು ಒಳ್ಳೇದು. ಜಾತಕ ಕೊಡಿ. ರಘು, ಜಾತಕ ಕಾರಲ್ಲಿದೆ. ಹಾಂ, ಗುರುಗಳೇ, ಹೌದು, ನಮ್ಮ ಶಿಷ್ಯ ಹೇಳಿದ್ದು ಸರಿಯಾಗಿ. ನಿಮ್ಮ ದೊಡ್ಡ ಮಗನ ಜಾತಕದಲ್ಲಿ 2ನೇ ಮದುವೆ ಆಗೋ ಯೋಗ ಇದೆ. ಗುರುಗಳೇ, ಅದನ್ನು ತಪ್ಸಕ್ಕೆ ಏನು ಪರಿಹಾರನೇ ಇಲ್ವಾ? ಗುರುಗಳೇ, ನಮ್ಮ ಪ್ರೀತಿಯ ಪಾರ್ವತಿ ಸದಾ ಆದಿತ್ಯನ ಹೆಂಡತಿಯಾಗಿ, ಅರಸನ ಕೋಟೆಯ ಹಿರಿಯ ಸೊಸೆಯಾಗಿ, ನನ್ನ ಪ್ರೀತಿಯ ಸೊಸೆಯಾಗಿ ಕೊನೆವರೆಗೂ ಇರಬೇಕು ಅನ್ನೋದು ನನ್ನ ಆಸೆ. ನಮ್ಮ ಅರಸನ ಕೋಟೆಯ ಪರಂಪರೆಯಲ್ಲೇ ಈ 2ನೇ ಮದುವೆ ಆಗಿರುವಂತ ಸಂದರ್ಭಗಳೇ ಇಲ್ಲ. ಪಾರ್ವತಿ ನಮ್ಮಿಂದ ದೂರ ಆಗಬಾರ್ದು. ಆದಿತ್ಯನ ಜಾತಕ ದೋಷದ ಪ್ರಕಾರ ಆದಿತ್ಯ 2ನೇ ಮದುವೆ ಆಗೋದನ್ನ ತಪ್ಪಿಸೋದಕ್ಕೆ ಆದಿತ್ಯ ಪಾರ್ವತಿಗೆ ಮರು ಮಾಂಗಲ್ಯ ಧಾರಣೆ ಮಾಡಿಸಿದ್ರೆ ಆ ದೋಷ ತಪ್ಪುತ್ತೆ, ಆ 2ನೇ ಮದುವೆಯ ಯೋಗ ತಪ್ಪುತ್ತೆ ಅಂತ ನಿಮ್ ಬಾಯಿಂದ ಹೇಳಿ. ಇದು ಆಗುತ್ತೆ, ಎಲ್ಲ ಸರಿ ಆಗುತ್ತೆ ಅಂತ ದಯವಿಟ್ಟು ನೀವು ಹೇಳಿ ಗುರುಗಳೇ. ನೋಡಿ ತಾಯಿ, ಪಾರ್ವತಿಗೆ ಮರು ಮಾಂಗಲ್ಯ ಧಾರಣೆ ಮಾಡಿಸೋ ಅಗತ್ಯನೇ ಬರಲ್ಲ. ನಿಮ್ಮ
ನಿಮ್ಮ ಮಾತಿನ ಅರ್ಥ ಏನು ಗುರುಗಳೇ? ಹಾಗಾದ್ರೆ ನಮ್ಮ ಆದಿತ್ಯ ಎರಡನೇ ಮದುವೆ ಆಗೋದನ್ನ ತಪ್ಪಿಸೋದಕ್ಕೆ ದಾರಿನೇ ಇಲ್ವಾ? ಸಾಧ್ಯನೇ ಇಲ್ವಾ? ನೀವು ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ, ಆದ್ರೆ ನನಗೆ ವ್ರತ ಮುಂದುವರ್ಸೋದಕ್ಕೆ ಬಿಡಿ. ಪಾರು, ನೀನು ಈ ವ್ರತನ ಮುಂದುವರ್ಸೋ ಆಗಿಲ್ಲ. ನಿಮ್ಮನ್ನೇ ಕೇಳ್ತಾ ಇರೋದು ಯಜಮಾನ್ರೆ, ಯಾಕೆ ವ್ರತ ಮಾಡಬೇಡ ಅಂತ ಹೇಳ್ತಾ ಇದ್ದೀರಾ? ಕಾರಣ ಕೇಳ್ಬೇಡ ಪಾರು, ಬೇಡ ಅಂದ್ರೆ ಬೇಡ ಅಷ್ಟೇ. ಬಾ, ನನಗೆ ಕಾಫಿ ಮಾಡಿಕೊಡು. ನಿಂತ್ಕೊಳ್ಳಿ ಯಜಮಾನ್ರೆ. ವ್ರತದ ವಿಷಯದಲ್ಲಿ ಆವಾಗ್ಲಿಂದನೂ ವಿಚಿತ್ರವಾಗಿ ಆಡ್ತಾ ಇದ್ದೀರಾ. ಏನಾಗಿದೆ ಯಜಮಾನ್ರೆ ನಿಮಗೆ? ಅತ್ತೆ ಮಾವ ಏನೋ ಸಮಸ್ಯೆಯಿಂದ ಗುರುಗಳ ಹತ್ರ ಹೋಗಿದ್ದಾರೆ. ಅದಕ್ಕೆ ಪರಿಹಾರ ಸಿಗ್ಲಿ ಅಂತ ನಾನು ವ್ರತ ಮಾಡ್ತಾ ಇದ್ರೆ ಆಗ್ಲೇ ಬಂದು ಜ್ಯೂಸ್ ಕುಡಿಸಿದ್ರಿ, ಮತ್ತೆ ಅಡುಗೆ ಮಾಡು ಅಂತ ಹೇಳಿದ್ರಿ. ಇವಾಗ ನೋಡಿದ್ರೆ ಹೂ ಬಿಡಬೇಡ ಅಂತ ಹೇಳ್ತಾ ಇದ್ದೀರಾ. ಏನಾಗಿದೆ ಯಜಮಾನ್ರೆ ನಿಮಗೆ? ಪಾರು, ವ್ರತ ನಿನಗೋಸ್ಕರ ಮಾಡು. ನಮ್ಮ ಮನೆಯವರೆಲ್ಲ ಸಂತೋಷವಾಗಿ ಒಗ್ಗಟ್ಟಾಗಿರ್ಲಿ ಅಂತ ಮಾಡು. ಅದನ್ನ ಬಿಟ್ಟು ಅಮ್ಮ ಗುರುಗಳ ಹತ್ರ ಹೋಗಿರೋ ಉದ್ದೇಶ ನೆರವೇರ್ಲಿ ಅಂತ ಮಾಡೋದಾದ್ರೆ ನನಗಿಷ್ಟ ಇಲ್ಲ. ನನಗಿಂತ ಅವರೇ ಹೆಚ್ಚಾದ್ರ ನಿನಗೆ? ಅಯ್ಯೋ ಹಾಗಲ್ಲ ಯಜಮಾನ್ರೆ, ಅತ್ತೆಮ್ಮಂಗೆ ಒಳ್ಳೇದಾದ್ರೆ ನಿಮಗೂ ಒಳ್ಳೇದಾದಂಗಲ್ವಾ? ಇಂಥ ವಿಚಾರದಲ್ಲಿ ನೀವ ಅತ್ತೆಮ್ಮನ ಅಂತ ಬಂದ್ರೆ ನಾನು ಅತ್ತೆಮ್ಮನ ಪರವಾಗೆ ನಿಲ್ಬೇಕಾಗತ್ತೆ. ಅದೇ ನನ್ನ ಮೊದಲನೇ ಆದ್ಯತೆ. ನಿನಗೆ ಹೇಗೆ ಹೇಳಿ, ನಾನು ಹೇಗೆ ಅರ್ಥ ಮಾಡಿಸ್ಲಿ? ಅಷ್ಟಕ್ಕೂ ಅಮ್ಮ ದೇವಸ್ಥಾನಕ್ಕೆ ಯಾವ ಉದ್ದೇಶ ಇಟ್ಕೊಂಡು ಹೋಗಿದ್ದಾರೆ ಗೊತ್ತಾ? ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಾ? ಗೊತ್ತಿದೆ, ಅದಕ್ಕೆ ವ್ರತ ಮಾಡಬೇಡ ಅಂತ ಹೇಳ್ತಾ ಇರೋದು. ಅದೇ ಕಾರಣ ಏನು ಅಂತ ನಾನು ಕೇಳ್ತಾ ಇರೋದು ಯಜಮಾನ್ರೆ. ನಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ಪಾರು. ನನ್ನಿಂದ ನಿನ್ನ ದೂರ ಮಾಡಿ ನನಗೆ ಎರಡನೇ ಮದುವೆ ಮಾಡೋದ್ರ ಬಗ್ಗೆ ಕೇಳೋದಕ್ಕೆ ಹೋಗಿದ್ದಾರೆ. ಯಾವ ಕಾರಣಕ್ಕೂ ನನ್ನ ಮಗ ಆದಿತ್ಯನಿಗೆ ಎರಡನೇ ಮದುವೆ ಆಗಬಾರ್ದು. ಅದಕ್ಕೆ ಏನಾದ್ರೂ ಒಂದು ಪರಿಹಾರ ಹೇಳಿ ಗುರುಗಳೇ. ಹೌದು ಗುರುಗಳೇ, ಅಖಿಲ ಸಂಕಟ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಏನಾದರೂ ಒಂದು ಪರಿಹಾರ ಇದ್ರೆ ಹೇಳಿ. ಮಕ್ಕಳು ಚೆನ್ನಾಗಿದ್ರೆ ತಾನೆ ಹೆತ್ತವ್ರು ಚೆನ್ನಾಗಿರಕ್ಕೆ ಸಾಧ್ಯ, ನೆಮ್ಮದಿಯಾಗಿರಕ್ಕೆ ಸಾಧ್ಯ. ಅವರಿಬ್ರು 100 ಕಾಲ ಜೊತೆ ಇರೋ ಹಾಗೆ ಏನಾದರೂ ಒಂದು ಪರಿಹಾರ ಹೇಳಿ ಗುರುಗಳೇ. ಆ ಪರಿಹಾರದಿಂದ ನನಗೇನಾದರೂ ಸಮಸ್ಯೆ ಬರೋ ಹಾಗಿದ್ರೆ ಬರಲಿ, ನಾನು ಎದುರಿಸ್ತೀನಿ. ಆದರೆ ಅವರಿಬ್ರು ಇಷ್ಟಪಟ್ಟು ಮನೆಯವ್ರನ್ನ ಎದುರು ಹಾಕ್ಕೊಂಡು ಪ್ರೀತಿ ಮದುವೆ ಆಗಿರೋರು. ಆದರೆ ಈಗ ಅಖಿಲ ಹಳೆದನ್ನೆಲ್ಲ ಮರೆತು ಪಾರ್ವತಿನ ಸೊಸೆ ಅಂತ ಒಪ್ಕೊಳ್ಳೋಕೆ ತಯಾರಾಗಿದ್ದಾಳೆ. ಇಂಥ ಸಂದರ್ಭದಲ್ಲಿ ಮಗನ ಜಾತಕದಲ್ಲಿ ಸಮಸ್ಯೆ ಇದೆ ಅಂತ ತಿಳಿದು ಮನಸ್ಸಿಗೆ ನೆಮ್ಮದಿನೇ ಇಲ್ದಂಗೆ ಆಗಿದೆ. ಗುರುಗಳೇ, ಈಗ ದೇವ್ರ ರೂಪದಲ್ಲಿ ನೀವೇ ನಮ್ಗೆ ಏನಾದರೂ ಒಂದು ದಾರಿ ತೋರಿಸ್ಬೇಕು. ದಯವಿಟ್ಟು ಇಬ್ಬರು ಸ್ವಲ್ಪ ಸಮಾಧಾನವಾಗಿರಿ. ಏನಾಗಬೇಕು ಅಂತ ಹಣೆಯಲ್ಲಿ ಬರೆದಿರತ್ತೋ ಅದನ್ನು ತಪ್ಸೋಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅಷ್ಟಕ್ಕೂ ನೀವಿಬ್ರು ಯಾಕಿಷ್ಟು ಗಾಬರಿ ಆಗ್ತಿದ್ದೀರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಮಗನ ಜಾತಕದ ಪ್ರಕಾರ ಎರಡನೇ ಬಾರಿಗೆ ತಾಳಿ ಕೊಟ್ಟೋ ಯೋಗ, ಎರಡನೇ ಬಾರಿಗೆ ಮದುವೆ ಆಗೋ ಯೋಗ ಇದೆ ಅನ್ನೋದ್ರ ಮಧ್ಯೆ ಒಂದು ಸಣ್ಣ ಎಳೆಯ ಅಂತರ ಇದೆ.
ಅಂದ್ರೆ ನಿಮ್ಮ ಸೊಸೆ ಪಾರ್ವತಿ ಜೊತೆಗೆ ನಿಮ್ಮ ಮಗನ ಎರಡನೇ ಮದುವೆ ಆಗಿದೆ. ನಿಮ್ಮ ಮಗ ಆದಿತ್ಯ ಪಾರ್ವತಿ ಕೊರಳಿಗೆ ಈ ಹಿಂದೆ 2 ಬಾರಿ ತಾಳಿ ಕಟ್ಟಿದ.